ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಬ್ಬದಿನದ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಈ ಸಬ್ಬದಿನದ ಆರಾಧನೆಯನ್ನು ನೀನು ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನಿನ್ನ ಪ್ರಸನ್ನತೆಯನ್ನು ಇರಿಸಿ ನೀನು ನಿನ್ನ ಆತ್ಮನ ನಡೆಸುವಿಕೆಯಲ್ಲಿ ಈ ಆರಾಧನೆಯನ್ನು ನೀನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಈ ಸಬ್ಬದಿನದ ಆರಾಧನೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುತ್ತೇನೆ. ಈ ಆರಾಧನೆಗೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಕೀರ್ತನೆಗಳು 103ನೇ ಅಧ್ಯಾಯ. ಕೀರ್ತನೆಗಳು 103ನೇ ಅಧ್ಯಾಯ 5ನೇ ವಚನ. ಕೀರ್ತನೆ 103ನೇ ಅಧ್ಯಾಯ 5ನೇ ವಚನ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆತನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ ವಾಕ್ಯ ರೂಪವಾಗಿ ನಿನ್ನ ಸಂಗಡ ಮಾತನಾಡುತ್ತಿರುವಂತಹ ದೇವರ ಮಾತಾಗಿದೆ. ಈ ಮಾತು, ಈ ವಾಕ್ಯ
ತಂದೆಯಾದ ದೇವರು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ದೇವರು, ನಿನ್ನನ್ನು ಸೃಷ್ಟಿಸಿದಂತ ದೇವರು ನಿನಗೆ ಹೇಳುತ್ತಾ ಇದ್ದಾರೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ನಿನ್ನ ಜೀವನದಲ್ಲಿ ಆಸೆಯಾಗಿ ಉಳಿದಿದ್ದರೆ ಆ ಆಸೆಯನ್ನು, ಆ ಕನಸನ್ನು ದೇವರು ಶ್ರೇಷ್ಠ ವರಗಳಿಂದ ಪೂರ್ತಿಗೊಳಿಸುತ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ವಾಗ್ದಾನ ಯಾರಿಗೆ? ದೇವರನ್ನು ನಂಬಿದಂತ ನಿಮಗೆ, ದೇವರನ್ನು ನಂಬಿ ಆತನ ನಾಮದ ಮಹಿಮೆಗೋಸ್ಕರ ಜೀವಿಸುತ್ತಿರುವಂತ ನಮಗೆ ಈ ವಾಗ್ದಾನವು ಕೊಡಲ್ಪಟ್ಟಿದೆ. ಶ್ರೇಷ್ಠ ವರಗಳಿಂದ ನಮ್ಮ ಆಸೆಯನ್ನು ಪೂರ್ತಿಗೊಳಿಸಿ ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ಈ ದಿನ ಕೊಡುತ್ತಿರುವಂತ ವಾಗ್ದಾನ. ಹದ್ದಿಗೆ ಯಾವ ರೀತಿ ಯೌವನವು ತಿರುಗಿ ಬರುತ್ತದೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಹದ್ದು ಅದರ ಬಲಹೀನತೆಯಲ್ಲಿ ಅತಿ ವೇಗವಾಗಿ ಆಕಾಶದ ಕಡೆಗೆ ನೋಡುತ್ತಾ ಬೆಟ್ಟದ ಮೇಲೆ, ಶಿಖರದ ಮೇಲೆ ಹೋಗಿ ಕೂತ್ಕೊಳ್ತದೆ. ಅದರ ಬಲವೆಲ್ಲ ಉಪಯೋಗಿಸಿ ಬೆಟ್ಟದ ಶಿಖರದ ಮೇಲೆ, ಬಂಡೆಯ ಮೇಲೆ ಕೂತ್ಕೊಳ್ತದೆ. ಕೂತಾಗ ಆಕಾಶದಿಂದ ಬಿಸಿಲು ಅದರ ಮೇಲೆ ಬೀಳುತ್ತೆ. ಆಕಾಶದಿಂದ ಬಿಸಿಲು ಅದರ ಮೇಲೆ ಬಿದ್ದಾಗ ಅದು ರೆಕ್ಕೆಗಳನ್ನು ಚಾಚುತ್ತದೆ. ರೆಕ್ಕೆಗಳನ್ನು ಚಾಚಿ ಅದರಲ್ಲಿರುವಂತ ಎಲ್ಲಾ ರೆಕ್ಕೆಗಳು ಉದುರಿ ಹೋಗುತ್ತವೆ. ಹದ್ದಿಗಿರುವಂತ ಸ್ವಭಾವ ಏನು ಗೊತ್ತಾ? ಅದು ಆ ಸಮಯದಲ್ಲಿ ಏನನ್ನು, ಯಾವ ಆಹಾರವನ್ನು ಸ್ವೀಕರಿಸುವುದಿಲ್ಲ. ಉಪವಾಸದಲ್ಲಿ ಕುಳಿತುಕೊಂಡಿರುತ್ತದೆ. ಯಾಕಂದ್ರೆ ಯೌವನವನ್ನು ತಿರುಗಿ ಬರಮಾಡಿಕೊಳ್ಳುವುದಕ್ಕೋಸ್ಕರ ಹದ್ದು ಬೆಟ್ಟದ ಮೇಲೆ, ಶಿಖರದ ಮೇಲೆ ಅದು ಕೂತಿಕೊಂಡಿರುತ್ತೆ. ಆ ಬಿಸಿಲಿನ ತಾಪಕ್ಕೆ ಅದರಲ್ಲಿ ಶರೀರದಲ್ಲಿರುವಂತ ಎಲ್ಲ ರೆಕ್ಕೆಗಳು ಉದುರಿ ಹೋಗುತ್ತವೆ. ಉದುರಿ ಹೋಗಿ ಪುನಃ ಆ ಹದ್ದಿಗೆ ಹೊಸ ರೆಕ್ಕೆಗಳು ಉಂಟಾಗುತ್ತವೆ. ನೋಡಿ, ದೇವರ ವಾಕ್ಯ ಹೇಳುತ್ತೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 30ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಡಿಯರು, ನಡೆದು ಬಳಲರು. ಇದೇ ವಾಕ್ಯದಲ್ಲಿ ಫುಟ್ನೋಟ್ ನೋಡಿದಾಗ 3 ಕೆಳಗಡೆ ಫುಟ್ನೋಟ್ ನೋಡಿದಾಗ ಅವರಿಗೆ ರೆಕ್ಕೆಗಳು ಮೊಳೆಯುವವು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹದ್ದು ಆ ಬಿಸಿಲಿನ ತಾಪಕ್ಕೆ ರೆಕ್ಕೆಗಳು ಅದರ ಉದುರಿ ಹೋಗುವುದನ್ನು ನಾವು ನೋಡ್ತೇವೆ. ಪುನಃ ಅದಕ್ಕೆ ಹೊಸ ರೆಕ್ಕೆಗಳು, ನೂತನವಾದ ಬಲ ಅದು ಹೊಂದಿಕೊಳ್ಳುತ್ತದೆ. ಯಾವ ವಿಷಯದಕ್ಕೋಸ್ಕರ? ನೂತನವಾದ ಯೌವನವನ್ನು ಹೊಂದಿಕೊಳ್ಳುತ್ತದೆ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ಆ ಹದ್ದನ್ನು ಸೂಚಿಸಿ ಈ ದಿನ ನಮಗೆ ದೇವರ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಆ ಮಾತೇನೆಂದರೆ, ನಾನು ನಿನಗೆ ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ. ಹದ್ದು ಯಾವ ರೀತಿ ಆಕಾಶದ ಕಡೆಗೆ, ಆಕಾಶದ ಮೇಲೆ, ಶಿಖರದ ಮೇಲೆ ಕೂತಿಕೊಂಡು ಉಪವಾಸದಿಂದ ಕೂತಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅದು ಯಾವ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ. ಉಪವಾಸದಿಂದ ಕೂತ್ಕೊಳ್ದಾಗ ಅದಕ್ಕಿರುವಂತ ಎಲ್ಲಾ ವಿಧವಾದ ರೆಕ್ಕೆಗಳು ಉದುರಿ ಹೋಗುತ್ತವೆ. ಉದುರಿ ಹೋಗಿ ಹೊಸ ರೆಕ್ಕೆಗಳು ಅದಕ್ಕೆ ಹುಟ್ಟುತ್ತವೆ. ನೀನು ಹದ್ದಿಗೆ ಬರುವಂತ ಯೌವನವನ್ನು, ಶ್ರೇಷ್ಠ ವರಗಳಿಂದ ದೇವರು ನಿನ್ನ ಆಸೆಯನ್ನು ಪೂರ್ತಿಗೊಳಿಸಬೇಕಾದರೆ ಹದ್ದಿಗಿರುವಂತಹ ಸ್ವಭಾವವನ್ನು ಈ ದಿನ ನೀನು ಪಡೆದುಕೊಂಡರೆ ಈ ವಾಕ್ಯಕ್ಕನುಗುಣವಾಗಿ ಈ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತದೆ. ಹಲ್ಲೆಲೂಯ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ಕೊಟ್ಟಂತ ಈ ದಿನ ವಾಗ್ದಾನ, ಆ ರೆಕ್ಕೆಗಳನ್ನು ಹೊಂದಿಕೊಳ್ಳುತ್ತದೆ. ಹೊಸ ರೆಕ್ಕೆಗಳು ಮೊಳೆಯುತ್ತವೆ. ರೆಕ್ಕೆಗಳು ಮೊಳೆದಂತಾಗ ಆ ಹದ್ದಿಗೆ ಬಲ ಬರುತ್ತದೆ, ನೂತನ ಬಲ ಅದಕ್ಕೆ ಬರುತ್ತದೆ. ಆವಾಗ ಆಕಾಶದಿಂದ ಮೇಲ್ಗಡೆಯಿಂದ ನೋಡ್ತದೆ ಕೆಳಗಡೆ.
ಆಹಾರಕ್ಕೋಸ್ಕರ, ಊಟಕ್ಕೋಸ್ಕರ ಮೇಲ್ಗಡೆಯಿಂದ ನೋಡಿದಾಗ ಯಾವುದು ವಿಷ ಜಂತು ತಿರುಗಾಡ್ತಾ ಇದೆ, ಮೇಲ್ಗಡೆಯಿಂದ ನೋಡಿ ಆ ವಿಷ ಜಂತು ಮೇಲೆ ಸ್ಪೀಡ್ ಆಗಿ ಬರುತ್ತೆ, ಅದನ್ನು ಇಟ್ಕೊಂಡು ಹೋಗಿ ತಿನ್ನುತ್ತೆ. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯ ಈ ದಿನ ನಮಗೆ ಹೇಳ್ತಾ ಇದೆ, ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ನಿನಗೆ ಬರ ಮಾಡುತ್ತೇನೆ. ಹದ್ದಿಗೆ ಬರುವಂತೆ ಯೌವನವನ್ನು ನೀನು ಪುನಃ ಹೊಂದಿಕೋಬೇಕಾದ್ರೆ ದೇವರು ನಿನ್ನ ಜೀವಿತದಲ್ಲಿರುವಂತ ಕನಸನ್ನು, ಆಸೆಯನ್ನು ನೆರವೇರಿಸಬೇಕಾದರೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸಬೇಕಾದರೆ ನಿನಗೆ ಬೇಕಾಗಿರುವಂತ ಜೀವಿತ ಹದ್ದಿಗೆ ಇರುವಂತ ಸ್ವಭಾವ. ನಿನಗೆ ಉಪವಾಸದ ಜೀವಿತ ಬೇಕು. ಹದ್ದು ಯಾವ ರೀತಿಯಲ್ಲಿ ಉಪವಾಸದ ಜೀವಿತದ ಕಡೆಗೆ ಅದನ್ನು ನಡೆಸುತ್ತೋ, ನೂತನ ಬಲವನ್ನು ಹೊಂದುವುದಕ್ಕೋಸ್ಕರ ಉಪವಾಸದ ಕಡೆಗೆ ಆ ಹದ್ದು ಯಾವಾಗ ನಡೆಯಿತೋ, ಹೊಸ ಬಲವನ್ನು ಆಂತರ್ಯದಲ್ಲಿ, ಶರೀರದಲ್ಲಿ ಹೊಂದುವುದಕ್ಕೋಸ್ಕರ ಶರೀರವನ್ನು ಉಪವಾಸದ ಕಡೆಗೆ ಯಾವಾಗ ನಡೆಸುತ್ತೋ, ಆ ಹದ್ದಿಗೆ ಯೌವನವು ತಿರುಗಿ ಬರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಒಬ್ಬ ಮನುಷ್ಯ ಬಲಹೀನನಾದಾಗ ಮತ್ತೆ ಬಲವಂತನಾಗಬೇಕು ಅಂದ್ರೆ ಅವನಿಗೆ ಬೇಕು ವಿಶೇಷವಾದ ಆಹಾರ, ವಿಶೇಷವಾದ ಬಲ ಕೊಡುವಂತ ಆಹಾರ. ನೀನು ಬಲಹೀನನಾಗಿದ್ದೀರೆ, ಈ ದಿವಸ ನಿನಗೆ ಬೇಕು, ನಿನಗೆ ವಿಶೇಷವಾದ ಬಲ. ಹದ್ದಿಗೆ ಬಂದಂತ ತಿರುಗಿ ಯೌವನ ಈ ದಿನ ನಿನಗೆ ಬೇಕಾಗಿದೆ. ಉಪವಾಸದ ಜೀವಿತದ ಕಡೆಗೆ ನಿನ್ನ ಜೀವಿತವನ್ನು ನೀನು ಸಾಗಿಸು. ದೇವರ ವಾಕ್ಯದಲ್ಲಿ, ಪವಿತ್ರವಾದ ಗ್ರಂಥದಲ್ಲಿ ನೋಡಿದಾಗ ಅನೇಕ ಜನರು ಉಪವಾಸದಿಂದ ನಡೆಯುತ್ತಾರೆ. ಉಪವಾಸದಲ್ಲಿ ದೇವರ ಬಲವನ್ನು ಹೊಂದಿಕೊಂಡು ದೇವರ ಆತ್ಮನ ಶಕ್ತಿಯ ಮೂಲಕ, ದೇವರ ಆತ್ಮನ ಬಲದ ಮೂಲಕ ಸೈತಾನನ ಕುತಂತ್ರಗಳನ್ನು, ಎಲ್ಲಾ ವಿಧವಾದ ಅಂಧಕಾರ ಶಕ್ತಿಗಳನ್ನು ಮುರಿಯುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿನ್ನ ಜೀವಿತಕ್ಕೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲವಾ? ಉಪವಾಸದ ಜೀವಿತ ಕಡೆಗೆ ನಿನ್ನ ಜೀವಿತವನ್ನು ಸಾಗಿಸು. ಉಪವಾಸದ ಮಹತ್ವವನ್ನು ನೀನು ತಿಳಿದವರಾಗಿರಬೇಕು. ನಿಮಗೆ ಗೊತ್ತಿರಬೇಕು ಉಪವಾಸದಲ್ಲಿರುವಂತಹ ಶಕ್ತಿ. ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರಾಗಿದ್ದಾನೆ. ಆ ಅದ್ಭುತ ಕಾರ್ಯಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ಕೆಲವೊಂದು ಸಮಸ್ಯೆಗಳಿಗೆ, ಕೆಲವೊಂದು ವಿಷಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿದಾಗ ನಿಮಗೆ ಉತ್ತರ ಬರುವುದು ಲೇಟ್ ಆಗಿರ್ಬೋದು, ಇಲ್ಲ ಬರದೇನೆ ಇರ್ಬೋದು. ಆದರೆ ನಿಮ್ಮ ಜೀವಿತವನ್ನು ನೀವು ಉಪವಾಸದ ಕಡೆಗೆ ನಡೆಸುವುದಾದರೆ, ದೇವರ ವಾಕ್ಯ ಇವತ್ತು ಬೋಧನೆ ಮಾಡ್ತಾ ಇದೆ. ದೇವರ ವಾಕ್ಯ ಈ ದಿನ ಹೇಳ್ತಾ ಇದ್ದಾರೆ ಏನಂತ ಎಂದು ಗೊತ್ತಾ? ನಿನ್ನ ಜೀವಿತವನ್ನು ನೀನು ಉಪವಾಸದ ಕಡೆಗೆ ನಡೆಸಿದರೆ ಹದ್ದಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುವಂತ ದೇವರಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ದೇವರು ನಿನ್ನನ್ನು ಈ ಭೂಮಿಯ ಮೇಲೆ ಉಂಟು ಮಾಡಿದ್ದಾನೆ. ದೇವರ ಘನಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ, ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಈ ವಾಕ್ಯದಲ್ಲಿರುವಂತಹ ರಹಸ್ಯವನ್ನು ನಿನಗೆ ತಿಳಿಯಪಡಿಸುತ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಅನಾರೋಗ್ಯ ಕಾಡ್ತಾ ಇದೆಯಾ? ರೋಗ ಕಾಯ್ತಾ ಇದೆಯಾ? ಇಲ್ಲ ಸಾಲಗಳು ಕಾಡ್ತಾ ಇದ್ದಾವ? ನಿಂದೆಗಳು ಕಾಡ್ತಾ ಇದ್ದಾವ? ಸಮಸ್ಯೆಗಳು ಕಾಡ್ತಾ ಇದ್ದಾವ? ವ್ಯಭಿಚಾರದ ಆತ್ಮ ನಿನ್ನ ಕುಟುಂಬದಲ್ಲಿರುವವರನ್ನ ಹಿಡಿಕೊಂಡಿದೀಯಾ? ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಿನ್ನ ಜೀವಿತವನ್ನು ನೀನು ಉಪವಾಸದ ಕಡೆಗೆ ನಡೆಸುವುದಾದರೆ ಹೊಸ ಬಲವನ್ನು ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರು ನಿನಗೆ ದಯಪಾಲಿಸಿಕೊಡ್ತಾನೆ. ಯಾವ ರೀತಿ ಹದ್ದು ಆಕಾಶದ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡು ಹೊಸ ಬಲವನ್ನು ಉಪವಾಸದಿಂದ ಯಾವ ರೀತಿ ಪಡೆದುಕೊಂಡದೋ ನೋಡಿ, ಅದು ಹದ್ದು ರೆಕ್ಕೆಗಳನ್ನು ಚಾಚಿಕೊಂಡು ಆಕಾಶದ ಕಡೆಗೆ ನೋಡ್ತಾ ಬಿಸಿಲಿಗೆ ಒಣಗೋಗುತ್ತಂತೆ. ಅದು ಬಿಸಿಲಿಗೆ ಅದರಲ್ಲಿರುವಂತ ಎಲ್ಲ ವಿಧವಾದ ಸಾರಾಂಶ, ಎಲ್ಲ ವಿಧವಾದಂತ ಕೆಟ್ಟತನ ಎಳ್ಕೊಳ್ಳುತ್ತಂತೆ, ಒಣಗಿ ಹೋಗುತ್ತಂತೆ. ಒಣಗಿ ಹೋಗಿ ರೆಕ್ಕೆಗಳೆಲ್ಲ ಉದುರಿ ಹೋಗಿ
ಆ ಸಮಯದಲ್ಲಿ ದೇವರು ಅದಕ್ಕೆ ಹೊಸ ಬಲವನ್ನು, ನೂತನ ಬಲವನ್ನು, ನೂತನ ರೆಕ್ಕೆಗಳನ್ನು ಕೊಡ್ತಾನೆ. ನೂತನ ಬಲವನ್ನು ಹೊಂದಿಕೊಂಡಂತ ಹದ್ದು ತಿರುಗಿ ಯೌವನವನ್ನು ಪಡೆದುಕೊಂಡು ಬೇಟೆಗೋಸ್ಕರ ಓಡುತ್ತೆ. ನಿನ್ನ ಜೀವಿತದಲ್ಲಿ ನೀನು ನಿಸ್ಸಹಾಯಕನಾಗಿ ಇದ್ದರೆ, ನೀನು ನಿನ್ನ ಜೀವಿತವನ್ನು ಉಪವಾಸದ ಕಡೆಗೆ ನಡೆಸು ಎಂಬುದಾಗಿ ದೇವರ ವಾಕ್ಯ ನಿನಗೆ ಈ ದಿನ ಹೇಳ್ತಾ ಇದೆ. ಆತನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸಬೇಕಾದ್ರೆ ನಿನ್ನ ಜೀವಿತಕ್ಕೆ ಬೇಕು ಉಪವಾಸದ ಜೀವಿತ. ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ಉಪವಾಸದ ಮಹತ್ವವನ್ನು ತಿಳಿದುಕೊಳ್ಳ್ರಿ. ಉಪವಾಸದಲ್ಲಿರುವಂತಹ ಶಕ್ತಿಯನ್ನು ಪಡೆದುಕೊಳ್ಳ್ರಿ. ಯೇಸು ಸ್ವಾಮಿ 40 ಡೇಸ್ 40 ದಿವಸ ಪರಿಶುದ್ಧಾತ್ಮನಾದ ದೇವರು ಯೇಸು ಸ್ವಾಮಿಯನ್ನು ಉಪವಾಸದ ಕಡೆಗೆ ನಡೆಸುತ್ತಾರೆ. ಉಪವಾಸದ ಜೀವಿತದ ಕಡೆಗೆ ನಡೆಸುತ್ತ ತಂದೆಯಾದ ದೇವರಿಗೆ, ಯೇಸು ಕ್ರಿಸ್ತನಿಗೆ, ಸೃಷ್ಟಿಕರ್ತನಿಗೆ ಉಪವಾಸದ ಜೀವಿತ ಬೇಕಾಗಿತ್ತು. ಈ ದಿನ ನಿನಗೆ ಬೇಡವಾ? ದೇವರಿಗೆ ಬೇಕಾಗಿತ್ತು ಉಪವಾಸ. ಯೇಸು ಸ್ವಾಮಿನೇ ಉಪವಾಸ ಮಾಡಿದ್ರು. ನೀನು ಉಪವಾಸ ಮಾಡಬೇಕು. ಇದೇ ದೇವರ ವಾಕ್ಯ ಹೇಳೋದು. ಇದೇ ದೇವರ ವಾಕ್ಯದಲ್ಲಿರುವಂತಹ ಬಲ. ಉಪವಾಸದಲ್ಲಿ ಎಲ್ಲ ಬಂಧನಗಳನ್ನು ಮುರಿಯುವಂತಹ ಶಕ್ತಿ ತಂದೆಯಾದ ದೇವರು ಕೊಡ್ತಾನೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂತಹ ದೇವರ ಮಕ್ಕಳೇ, ಈ ವಾಕ್ಯವನ್ನು ನೀವು ತಾತ್ಸಾರ ಮಾಡಬೇಡ್ರಿ. ಈ ಮಾತುಗಳನ್ನು ಕೇಳಿ ನಿರ್ಲಕ್ಷ್ಯತೆಯಿಂದ ಜೀವಿಸಬೇಡ್ರಿ. ಉಪವಾಸ ಮಾಡಿದ್ರೆ ದೇವರು ಕನಿಕರ ಕೊಡ್ತಾರೆ. ದೇವರ ಕನಿಕರ ಹೊಂದಿಕೊಳ್ತೀರಾ? ದೇವರ ಕನಿಕರವನ್ನು ಹೊಂದಿಕೊಂಡು ದೇವರ ಕೃಪೆಯಲ್ಲಿ ದೇವರು ಕೊಡುವಂತ ಆಶೀರ್ವಾದಗಳಿಗೆ, ದೇವರು ಕೊಟ್ಟಂತ ವಾಗ್ದಾನಗಳಿಗೆ ಪಾತ್ರರಾಗುತ್ತೀರಾ? ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಸಮೃದ್ಧಿಯಾಗಿದೆ, ನಾನು ಯಾಕೆ ಉಪವಾಸ ಮಾಡಬೇಕು ಅಂತ ಕೇಳ್ತೀರಾ? ದೇವರ ಮಗುವೆ, ಈ ಕ್ವಶನ್ ನಿನ್ನ ಜೀವನದಲ್ಲಿ ಬರಬಾರದು. ಕಷ್ಟ ಇದ್ರೆ ನಾನು ಉಪವಾಸ ಮಾಡಬೇಕು, ಕಷ್ಟ ಇಲ್ವಲ್ಲ, ನಾನು ಸಂತೋಷವಾಗಿದ್ದೇನೆ, ಯಾಕೆ ಉಪವಾಸ ಮಾಡಬೇಕು ಅಂತ ನೀವು ಕೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಕಷ್ಟ, ಸಂಕಟ ಅನ್ನೋದು ಸ್ವಲ್ಪ ದಿನಗಳು ಮಾತ್ರ ನೋಡಿ. ಕಷ್ಟ, ಸಂಕಟ, ಹಿಂಸೆ, ನೋವು ಸ್ವಲ್ಪ ದಿನಗಳು ಮಾತ್ರನೇ. ನಿನ್ನ ಶರೀರಕ್ಕೆ ಕಷ್ಟ ಬಂದಾಗ, ನಿನ್ನ ಹೊಟ್ಟೆಗೆ ಕಷ್ಟ ಬಂದಾಗ, ನಿನ್ನ ಕುಟುಂಬದ ಜನರಿಗೆ ಕಷ್ಟ ಬಂದಾಗ ನೀನು ಮಾಡಬೇಕಾಗಿರುವಂಥದ್ದು ಕೆಲಸ ಉಪವಾಸ. ನಿನ್ನ ಆತ್ಮ ನೋವಲ್ಲಿ ನೋವ್ತಾ ಇದ್ದಾಗ, ನಿನ್ನ ಆತ್ಮವು ದುಃಖದಿಂದ ತುಂಬಿರುವಾಗ ನಿನಗೆ ಬೇಕು ಉಪವಾಸದ ಜೀವಿತ. ಎಲ್ಲ ಕಷ್ಟಗಳು, ಎಲ್ಲ ಸಮಸ್ಯೆಗಳು ಒಂದೇ ಒಂದು ಉತ್ತರ, ಅದು ಉಪವಾಸ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ಉಪವಾಸದ ಜೀವಿತದಲ್ಲಿ ಹೊಸ ಬಲವನ್ನು ನೀನು ಹೊಂದಿಕೊಳ್ಳುತ್ತೀಯ. ಉಪವಾಸದ ಜೀವಿತ ಕಡೆಗೆ ನಿನ್ನ ಜೀವಿತವನ್ನು ನೀನು ನಡೆಸುವುದಾದರೆ, ನೀನು ನಡೆಸುವುದಕ್ಕೆ ನಿನ್ನ ಹೆಜ್ಜೆಯನ್ನು ಇಡುವುದಾದರೆ, ಉಪವಾಸದ ಜೀವಿತದ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಜೀವಿತವನ್ನು ನೀನು ಸಾಗಿಸುವುದಾದರೆ, ದೇವರು ಕೊಡುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀಯ. ದೇವರು ಕೊಡುವಂತ ವಾಗ್ದಾನಗಳಿಗೆ ಪಾತ್ರನಾಗುತ್ತೀಯ. ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಉಪವಾಸದ ಮಹತ್ವವು ನಿನಗೆ ತಿಳಿದಿರಬೇಕೆಂದೇ ದೇವರ ವಾಕ್ಯಕ್ಕನುಗುಣವಾಗಿ ಪರಿಶುದ್ಧಾತ್ಮನಾದ ದೇವರು ಈ ದಿನ ನಿನಗೆ ಉಪವಾಸದ ಜೀವಿತವನ್ನು ಕಲಿಸಿಕೊಡುತ್ತಾ ಇದ್ದಾರೆ. ದೇವರ ಉದ್ದೇಶವನ್ನು ನೆರವೇರಿಸುವಂತ ದೇವರ ಮಕ್ಕಳೇ, ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ. ದೇವರು ನಮಗೋಸ್ಕರನೇ ಪ್ರಾಣ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ತಂದೆಯಾದ ದೇವರು ನಮಗೋಸ್ಕರನೇ ಉಪವಾಸ ಇದ್ದಾರೆ. ನೀನು ನಿನ್ನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಕಷ್ಟಗಳಿಗೋಸ್ಕರ ನೀನು ಉಪವಾಸ ಇರೋದಕ್ಕೆ ಇವತ್ತು ಸಿದ್ಧವಾಗಿ ಇರಬೇಕು. ದೇವರ ಪ್ರೀತಿ ನಿನಗೆ ಪ್ರೇರೇಪಣೆ ಮಾಡ್ತಾ ಇದ್ರೆ, ದೇವರ ಪ್ರೀತಿ ನಿನ್ನೆಲ್ಲ ಉಪವಾಸದ ಜೀವಿತಕ್ಕೆ ನಡೆಸಬೇಕು ಎಂಬುದಾಗಿ ನಿನ್ನಲ್ಲಿ ಆಂತರ್ಯದಲ್ಲಿ ಪ್ರೇರೇಪಣೆ ಬರ್ತಾ ಇದ್ರೆ, ಈ ದಿನದಿಂದಲೇ ನಿನ್ನ ಉಪವಾಸ ಜೀವನ ಪ್ರಾರಂಭವಾಗಬೇಕು. ಉಪವಾಸದಲ್ಲಿ ಎಲ್ಲ ಬಂಧನಗಳನ್ನು ಕಟ್ಟಿ ಹಾಕುವಂತ ಶಕ್ತಿ ಉಂಟು.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತ ದೇವರು ಉಪವಾಸದ ಜೀವಿತದಲ್ಲಿ ನಡೆದ ಹಾಗೆ ನಡೆದರು, ಅದರ ಬಲವನ್ನು ಹೊಂದಿಕೊಂಡರು. ನಮಗೆ ಬೇಕು ಆತನಲ್ಲಿರುವಂತಹ ಸ್ವಭಾವ. ಹಲ್ಲೆಲೂಯಾ. ದೇವರ ನಾಮದ ಮಹಿಮೆಗೋಸ್ಕರ ನಿನ್ನ ಜೀವಿತವನ್ನು ನೀನು ಉಪವಾಸದ ಕಡೆಗೆ ನಡೆಸಬೇಕು. ಇದೇ ದೇವರ ಉದ್ದೇಶ, ದೇವರ ಚಿತ್ತ. ದೇವರ ವಾಕ್ಯ ನಿನಗೋಸ್ಕರ ಕೊಡಲ್ಪಟ್ಟಿದೆ. ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುವುದಕ್ಕೋಸ್ಕರ ಯೇಸು ಕ್ರಿಸ್ತನಾದ ತಂದೆಯಾದ ದೇವರು ತಾನೇ ಪರಲೋಕದಿಂದ ಇಳಿದು ಬಂದು ನಮ್ಮ ಸಂಗಡ ಜೀವಿಸುವುದಕ್ಕೋಸ್ಕರ ನಿನ್ನ ಆತ್ಮವನ್ನು ಉಪವಾಸದ ಜೀವಿತದ ಕಡೆಗೆ ನೀನು ನಡೆಸು. ನಿನ್ನ ಆತ್ಮದಲ್ಲಿ ಪರಿಶುದ್ಧಾತ್ಮ ದೇವರ ಶಕ್ತಿಯನ್ನು ಹೊಂದಿಕೊಳ್ಳುವಂತಹ ದೇವರ ಮಕ್ಕಳಾಗ್ತೀರಾ. ದೇವರ ವಾಕ್ಯ ಹೇಳುತ್ತದೆ, ಈ ಕಾರ್ಯವು ಬಲದಿಂದಲ್ಲ, ಶಕ್ತಿಯಿಂದಲ್ಲ, ನನ್ನ ಆತ್ಮದಿಂದಲೇ ಈ ಕಾರ್ಯಗಳನ್ನು ಮಾಡುವೆನು. ದೇವರ ಆತ್ಮನ ಮಾತುಗಳನ್ನು, ದೇವರ ಆತ್ಮನ ವಾಕ್ಯಗಳನ್ನು, ದೇವರ ಆತ್ಮನ ಸಂದೇಶವನ್ನು ಕೇಳುತ್ತಿರುವಂತಹ ದೇವರ ಮಗುವೆ, ನೀನು ಯಾರೇ ಆಗಿರ್ಬೋದು, ಉಪವಾಸ ಮಾಡು. ಉಪವಾಸ ಮಾಡಬೇಕೆಂದೇ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. ದೇವರು ನಮ್ಮನ್ನು ಉಂಟು ಮಾಡಿರೋದೇ ಉಪವಾಸದ ಜೀವಿತವನ್ನು ನಡೆಸುವುದಕ್ಕೋಸ್ಕರ. ಆ ಹದ್ದು ಯೌವನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ಬಲವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಉಪವಾಸದ ಜೀವಿತವನ್ನು ಅನುಭವಿಸಿ ಉಪವಾಸದಲ್ಲಿರುವಂತಹ ಶಕ್ತಿಯನ್ನು ಹೊಂದಿಕೊಳ್ಳುತ್ತದೆ. ಆ ಹದ್ದಿಗೆ ಬೇಕು ಉಪವಾಸದ ಜೀವನ. ನಿನಗೆ ಬೇಡವಾ? ನೀವು ಕೇಳ್ಬೋದು, ಬ್ರದರ್, ಉಪವಾಸ ಇದ್ರೆ ದೇವರಿಗೆ ಇಷ್ಟ ಆಗುತ್ತಾ? ನಾನು ಹೊಟ್ಟೆ ಹಸಿವುಕೊಂಡಿದ್ರೆ ದೇವರಿಗೆ ಸಂತೋಷನಾ? ನೀನು ಹೊಟ್ಟೆ ಹಸಿವುಕೊಂಡಿರೋದಲ್ಲ ದೇವರಿಗೆ ಸಂತೋಷ. ದೇವರು ತಂದೆಯಾಗಿರುವಂತ ದೇವರು ನಿನ್ನಲ್ಲಿ ಇರಬೇಕೆಂದೇ ಆತನ ಉದ್ದೇಶ. ಅದಕ್ಕೋಸ್ಕರ ನಿನ್ನ ಜೀವಿತವನ್ನು ಉಪವಾಸದ ಕಡೆಗೆ ನಡೆಸು. ನಿನ್ನ ಆತ್ಮ ಸಿದ್ಧವಾಗಿದೆ, ಆದರೆ ನಿನ್ನ ಶರೀರ ಸಿದ್ಧವಾಗಿಲ್ಲ. ನಿನ್ನ ಶರೀರವನ್ನು ನೀನು ಉಪವಾಸದ ಕಡೆಗೆ ನಡೆಸಿದರೆ ದೇವರು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ದೇವರ ಚಿತ್ತವನ್ನು ನೆರವೇರಿಸಬೇಕೆಂದೇ ತಂದೆಯಾದ ದೇವರು, ಪರಿಶುದ್ಧಾತ್ಮ ದೇವರು ನಿನ್ನಲ್ಲಿ ವಾಸ ಮಾಡ್ತಾನೆ. ದೇವರ ಆತ್ಮನ ಫಲಗಳು ನಿನ್ನಲ್ಲಿ ಕಾಣ್ತವೆ. ಉಪವಾಸವನ್ನು ಮಾಡಿ ಮುಗಿಸಿದ ನಂತರವೇ ನಿನ್ನಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಜೀವಿತದಲ್ಲಿ ನೂತನ ಬಲ. 3 days ಉಪವಾಸ ಮಾಡ್ರಿ, 21 days ಉಪವಾಸ ಮಾಡ್ರಿ. ದೇವರಿಗೋಸ್ಕರ ಉಪವಾಸ ಇರೋಣ. ನಿನ್ನ ಜೀವಿತದ ಒಳ್ಳೆಯದಕ್ಕೋಸ್ಕರ ಉಪವಾಸ ಇರ್ರಿ. ಮುಂದೆ ಬರುವಂತ ದಿನಗಳು ಭಯಂಕರವಾಗಿದ್ದಾವೆ. ನೀನು ಈಗ ಸಂತೋಷವಾಗಿದ್ದೀನಿ, ಬಲವಾಗಿದ್ದೀನಿ, ಈ ಆಶೀರ್ವಾದ ನಿನ್ನಲ್ಲಿ ಸದಾ ಕಾಲವು ನಿಲ್ಲಬೇಕಾದ್ರೆ, ನಿನಗಿರುವಂತ ಆರೋಗ್ಯ ಯಾವಾಗಲೂ ಇರಬೇಕು ಅಂದ್ರೆ ನೀನು ಉಪವಾಸದ ಕಡೆಗೆ ನಡಿ. ಉಪವಾಸ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ದಿನಕ್ಕೆ 3 ಟೈಮ್ ತಿಂತೀವಿ ನಾವು, ಕರೆಕ್ಟ್ ತಾನೆ? 3 times ನಾವು ಊಟ ಮಾಡ್ತೀವಿ ಒಂದು ದಿನಕ್ಕೆ. ಮಿಸ್ ಮಾಡಿದಿರ ತಿಂತೀವಿ. ಆ ಹೊಟ್ಟೆ ಹಸಿವಾಗ್ಲಿ ಹಸಿವಾಗದೆ ಹೋಗ್ಲಿ ಆಗ್ತಾನೆ ಇರ್ತೀವಿ, ಕರೆಕ್ಟ್ ತಾನೆ? ಯಾಕೆಂದ್ರೆ ನಮ್ಮ ಮಿಷಿನ್ ಓಡ್ತಾನೆ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಪವಿತ್ರಾತ್ಮನಾದ ದೇವರು ನಮ್ಮಲ್ಲಿ ವಾಸ ಮಾಡೋದಕ್ಕೋಸ್ಕರ, ದೇವರ ಆತ್ಮನ ಫಲಗಳನ್ನು, ದೇವರು ಕೊಡುವಂತ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ದೇವರು ನಮ್ಮನ್ನ ಉಪವಾಸದ ಕಡೆಗೆ ನಡೆಸ್ತಾನೆ. ನಿನ್ನ ದೇಹಕ್ಕೆ ಯಾವ ರೀತಿ ಬಲ ಬೇಕೋ ಅದೇ ನಿನ್ನ ಆತ್ಮಕ್ಕೂ ಕೂಡ ಬಲ ಬೇಕು. ಆಹಾರ ಮಾಡಿದ ಊಟ ತಿಂದ್ರೆ ನಿನ್ನ ದೇಹಕ್ಕೆ ಶಕ್ತಿ ಬರುತ್ತೆ, ನಿನ್ನ ಆತ್ಮಕ್ಕೆ ಶಕ್ತಿ ಬರೋದಿಲ್ಲ. ನಿನ್ನ ಆತ್ಮಕ್ಕೆ ಶಕ್ತಿ ಬರಬೇಕು ಅಂದ್ರೆ, ನಿನ್ನ ಆಂತರ್ಯದಲ್ಲಿ ನೂತನ ಬಲ ಬರಬೇಕು ಅಂದ್ರೆ, ನೂತನವಾದ ನಂಬಿಕೆ, ನೂತನವಾದ ವಿಶ್ವಾಸ. ದೇವರು ನನ್ನ ಹೊಟ್ಟೆಗೆ ಇದ್ದಾನೆ, ನನ್ನ ಬಲಗಡೆಯಲ್ಲಿ ನನ್ನನ್ನು ಕಾಯುವುದಕ್ಕೆ ನೆರಳಿನಂತೆ ನಿಂತುಕೊಂಡಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ನನ್ನನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತ ದೇವರು ನನ್ನ ಕೂಡ ಇದ್ದಾನೆ ಎಂಬ ನಂಬಿಕೆ ನಿನಗೆ ಯಾವಾಗ ಬರುತ್ತೆ ಗೊತ್ತಾ?
ಉಪವಾಸದ ಜೀವಿತದಲ್ಲಿ ನೀನು ದೇವರ ಆತ್ಮನ ಒಟ್ಟಿಗೆ ಇದ್ದಾಗ ನೂತನ ಬಲವನ್ನು ಹೊಂದಿಕೊಳ್ಳುತ್ತೀಯ ಪ್ರಿಯ ದೇವರ ಮಗುವೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುತ್ತಿರುವಂತ, ಈ ಮಾತುಗಳನ್ನು ಕೇಳುತ್ತಿರುವಂತ ದೇವರ ಮಕ್ಕಳೇ, ನಮಗೋಸ್ಕರನೇ ದೇವರ ವಾಕ್ಯ ಸತ್ಯವೇದವು ಬರೆಯಲ್ಪಟ್ಟಿದೆ. ಬೇರೆ ಯಾರಿಗೋಸ್ಕರನಲ್ಲ, ಇದು ನಿನ್ನಗೋಸ್ಕರವೇ. ಈ ಮಾತು ನಿನ್ನಗೋಸ್ಕರವೇ, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುವುದಕ್ಕೋಸ್ಕರವೇ. ತೀರ್ಮಾನ ಮಾಡ್ಕೋ. ಉಪವಾಸದ ಕಡೆಗೆ ನಿನ್ನ ಜೀವಿತದಲ್ಲಿ ಹೆಜ್ಜೆಯನ್ನು ಇಡು. ಉಪವಾಸದ ಹೆಜ್ಜೆಯಲ್ಲಿ ಬಲ ಉಂಟು. ಯೋನ್ ಅಂತ ಒಬ್ಬ ದೇವರ ಸೇವಕರನ್ನ ನಾನು ಬುಕ್ನ ಓದಿದ್ದೀನಿ. ಈ ಯೋನ್ ಅವರು ಬೈಬಲ್ ಬೇಕು ಅಂತ, ಸತ್ಯವೇದ ಬೇಕು ಅಂತ 100 days ಉಪವಾಸ ಇರ್ತಾರೆ. 100 ದಿನಗಳು ಉಪವಾಸ ಇದ್ದು ಇದನ್ನ ಪಡ್ಕೊಂತಾರೆ. ನಮಗೆ ಬೈಬಲ್ ಜೊತೆಯಲ್ಲಿದೆ, ಪ್ರಾರ್ಥನೆ ಮಾಡಿದ್ರೆ ಕೇಳೋರಿಲ್ಲ. ಎಷ್ಟು ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು, ಎಷ್ಟು ಬೇಕಾದ್ರೂ ಉಪವಾಸ ಮಾಡ್ಬೋದು, ಎಷ್ಟು ಬೇಕಾದ್ರೂ ಬೈಬಲ್ ಓದ್ಬೋದು. ಕೆಲವೊಂದು ದೇಶಗಳಲ್ಲಿ ಬೈಬಲ್ ಇಟ್ಕೊಂಡು ಓಡಾಡಕ್ಕೆ ಆಗೋದಿಲ್ಲ. ದೇವರು ನಿನಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೈಬಲ್ ಓದಿದ್ರು ನಿನಗೆ ಯಾರು ತೊಂದರೆ ಮಾಡಲ್ಲ. ಇಲ್ಲಿ ನೀನು ನಿರ್ಲಕ್ಷ್ಯತೆಯಿಂದ ಜೀವನ ಮಾಡ್ತಾ ಇದ್ರೆ, ದೇವರ ಮಗುವೆ, ಈ ದಿನ ನಿನ್ನ ಜೀವಿತದ ಬದಲಾಯಿಸಿಕೋ. ನಿನ್ನ ಜೀವಿತವನ್ನು ಬದಲಾಯಿಸಿಕೋ. ನಿನ್ನ ಜೀವಿತದ ಶೈಲಿಯನ್ನು ನೀನು ಬದಲಾಯಿಸಿಕೋ. 100 days ಉಪವಾಸ ಇದ್ದ ಯೋನ್ ಬೈಬಲ್ ಬೇಕು ಅಂತ ಹೆಂಗೆ ಗೆಟ್ ಮಾಡ್ತಾ ಇದ್ರು ಗೊತ್ತಾ? ಬೈಬಲ್ ತಗೊಂಡ್ರೆ ಮತ್ತಾಯನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ಈ ತರ ಅಧ್ಯಾಯಗಳು ಬಾಯ್ಪಾಠ ಮಾಡ್ತಾ ಇದ್ರಂತೆ. ಅಧ್ಯಾಯಗಳು ಬಾಯ್ಪಾಠ ಮಾಡುವಷ್ಟು ಅದನ್ನ ತಿಂದ ಹಾಕ್ಬಿಡ್ತಾ ಇದ್ರಂತೆ. ದೇವರ ವಾಕ್ಯ ಹೇಳುತ್ತೆ, ನಾನೇ ಜೀವ ಕೊಡುವಂತ ರೊಟ್ಟಿ, ಇದನ್ನು ತಿಂದವನಿಗೆ ಹಸಿವೆ ಆಗುವುದೇ ಇಲ್ಲ, ಹೊಟ್ಟೆ ಹಸಿವು ಅನ್ನೋದು ಆಗೋದೇ ಇಲ್ಲ. ದೇವರ ಆತ್ಮನ ವಾಕ್ಯಗಳು ನಿನ್ನ ಜೀವಿತಕ್ಕೆ ಆಧಾರವಾಗಿರಬೇಕು. ದೇವರ ಆತ್ಮನ ಮಕ್ಕಳು, ದೇವರ ಆತ್ಮನಿಂದ ಹುಟ್ಟಿದಂತ ಮಕ್ಕಳು ಉಪವಾಸದ ಜೀವಿತದ ಕಡೆಗೆ ನಡೆಯುತ್ತಾರೆ. ದೇವರ ವಾಕ್ಯ ಹೇಳ್ದಂಗೆ ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ನಿನಗಿರುವಂತ ಕನಸನ್ನು ನನಸು ಮಾಡುತ್ತಾನೆ. ನಿನ್ನ ಆಸೆಯನ್ನು ಪೂರ್ತಿಗೊಳಿಸಿ ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ದೇವರು ಮಾರ್ಪಡಿಸುವುದಕ್ಕೋಸ್ಕರವೇ ದೇವರ ಆತ್ಮನ ಶಕ್ತಿ ಈ ದಿನ ನಿನಗೆ ಪ್ರೇರೇಪಣೆ ಕೊಡ್ತಾ ಇದೆ. ದೇವರ ಆತ್ಮನ ಮಾತುಗಳು ನಿನ್ನ ಕಿವಿಗೆ ಬೀಳ್ತಾ ಇದ್ದಾವೆ. ಉಪವಾಸದ ಜೀವಿತದ ಕಡೆಗೆ ಈ ದಿನವೇ ನೀನು ನಿನ್ನ ಜೀವಿತವನ್ನು ಸಾಗಿಸು. ನಡೀರಿ, ಉಪವಾಸದಿಂದ ಮೊಣಕಾಲೋರ್ಕೊಂಡು ಪ್ರಾರ್ಥನೆ ಮಾಡ್ರಿ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇಶದ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರೋಗದಲ್ಲಿರೋರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಿಮ್ಮ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡ್ರಿ. ನಿಮ್ಮ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ರಿ. ಉಪವಾಸ ಇದ್ದ ಪ್ರೇಯರ್ ಮಾಡ್ರಿ. ನಿಮ್ಮ ತಂದೆ ತಾಯಿಗೋಸ್ಕರ, ನಿಮ್ಮ ಗಂಡನಿಗೋಸ್ಕರ, ನಿಮ್ಮ ಹೆಂಡತಿಗೋಸ್ಕರ, ನಿಮ್ಮ ಅಣ್ಣ ತಮ್ಮನಿಗೋಸ್ಕರ, ನಿಮ್ಮ ಬಂಧು ಮಿತ್ರರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. ಊಟ ಇಲ್ಲದೆ ಎಷ್ಟೋ ಜನರು ನರಳುತ್ತಿದ್ದಾರೆ, ಬಳಲುತ್ತಿದ್ದಾರೆ. ಅವರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ. ದೇವರು ನಮ್ಮನ್ನ ಕಳಿಸ್ಕೊಟ್ಟಿರೋದು ಸಂತೋಷವಾಗಿ ಜೀವನ ಮಾಡೋದಕ್ಕೋಸ್ಕರ ಅಲ್ಲ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು. ಆ ಕಷ್ಟ ಸಂಕಟಗಳಲ್ಲಿ ನೀವು ಉಪವಾಸದಿಂದ ಇರುವುದಾದರೆ ಲೋಕವನ್ನು ಜಯಿಸಿದಂತ ದೇವರು, ಸರ್ವಶಕ್ತನಾಗಿರುವಂತ ದೇವರು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಉದ್ದೇಶವನ್ನು ನೆರವೇರಿಸುವಂತ ದೇವರ ಮಕ್ಕಳೇ, ದೇವರ ಚಿತ್ತವನ್ನು ನೆರವೇರಿಸುವಂತ ದೇವರ ಮಕ್ಕಳೇ, ಈ ದಿನ ಈ ವಾಕ್ಯ ನಿಮಗೆ, ದೇವರ ಆಶೀರ್ವಾದ ನಮಗೆ. ಇನ್ನು ಮೇಲೆ ನಾನು ಸಮೃದ್ಧಿಯಾಗಿ ಇದನ್ನ ತಿಂತೀನಿ, ಸಮೃದ್ಧಿಯಾಗಿ ಇದನ್ನ ಓದ್ತೀನಿ, ಸಮೃದ್ಧಿಯಾದ ಜೀವಿತ, ಪ್ರಾರ್ಥನಾ ಜೀವಿತದ ಕಡೆಗೆ, ಉಪವಾಸದ ಜೀವಿತದ ಕಡೆಗೆ ನಾನು ನಡೆಸಲ್ಪಡ್ತೀನಿ.
ದೇವರ ಆತ್ಮನ ಸಹಾಯ ನಿನಗೆ ಬೇಕಾ? ಉಪವಾಸದ ಕಡೆಗೆ ನೀನು ನಡೆಯುವುದಾದರೆ ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ನೂತನ ಬಲವನ್ನು ನಿನಗೆ ದೇವರು ಕೊಡುವಾತನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು ಈ ರೀತಿ ಕಾರ್ಯಗಳನ್ನು ನಮ್ಮೆಲ್ಲರ ಜೀವಿತದಲ್ಲಿ ಮಾಡುವ ಹಾಗೆ ಪ್ರಾರ್ಥನೆ ಮಾಡೋಣ. ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಾವು ಪ್ರತಿಯೊಬ್ಬರು ನಡಿಬೇಕು. ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಮ್ಮ ಪ್ರಾರ್ಥನೆಗಳು ಇರಬೇಕು. ನಾವು ಏನು ಕಲ್ತ್ಕೊಂಡಿದ್ದೀವಿ ಅದನ್ನ ಹೇಳೋದಲ್ಲ, ದೇವರ ಆತ್ಮನಿಂದ ನಡೆಸಿಕೊಂಡು ಪ್ರಾರ್ಥನಾ ಜೀವಿತದ ಕಡೆಗೆ ಸಾಗಿಸುವುದಾದರೆ ದೇವರು ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡ್ತಾನೆ. ಈಗ ಆಗುವ ಹಾಗೆ ಪರಿಶುದ್ಧಾತ್ಮನ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಲಿ. ಆಮೆನ್. ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಮಾಡುವೆ, ನಿನ್ನ ಮಾರ್ಗದಲ್ಲಿ ಮಾತ್ರ ನಡೆಯುವೆ.
ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಕನಿಕರ ತೋರಿಸಿ ಕೊರೋನಾದಿಂದ ನರಳುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ತನ್ನ ಕೃಪೆಯುಳ್ಳ ಹಸ್ತವನ್ನು ಚಾಚಿ ಆರೋಗ್ಯವನ್ನು ದಯಪಾಲಿಸುವ ಹಾಗೆ ಪ್ರಾರ್ಥನೆ ಮಾಡೋಣ. ನಿಮ್ಮೆಲ್ಲರ ಪ್ರಾರ್ಥನೆಗಳಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ಜ್ಞಾಪಿಸಿಕೊಳ್ಳ್ರಿ. ಅದೇ ರೀತಿ ಅನೇಕ ಜನರು ಊಟವಿಲ್ಲದೆ ನರಳುತ್ತಿದ್ದಾರೆ, ಕೆಲಸವಿಲ್ಲದೆ ನರಳುತ್ತಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಭೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನ ದೇವರು ಅತಿ ಶೀಘ್ರವಾಗಿ ಸಭೆಗಳನ್ನು ತೆರೆಯುವ ಹಾಗೆ, ಸಭೆಗಳಲ್ಲಿ ದೇವರನ್ನು ಆರಾಧಿಸುವ ಹಾಗೆ, ಸಬ್ಬತ್ ದಿನವು ಸಭೆಯಲ್ಲಿ ಪ್ರಾರಂಭವಾಗುವ ಹಾಗೆ ಆರಾಧನೆಗಳು ನಮ್ಮ ಪ್ರಾರ್ಥನೆಯಲ್ಲಿ ನಾವು ಜ್ಞಾಪಿಸಿಕೊಳ್ಳೋಣ. ದೇವರ ಉಪಕಾರಗಳನ್ನು ನೆನೆಸಿ ದೇವರಿಗೆ ಉತ್ತಮವಾದಂತಹ ಕಾಣಿಕೆಗಳನ್ನು ದೇವರಿಗೆ ಕೊಡ್ರಿ. ಪರಿಶುದ್ಧಾತ್ಮನ ದೇವರ ಪ್ರೇರೇಪಣೆಯಿಂದ ಕೃತಜ್ಞತೆಯ ಕಾಣಿಕೆಯನ್ನು ಕೊಡಲಿಕ್ಕೆ ಸಿದ್ಧರಾಗಿರುವಂತಹ ಪ್ರತಿಯೊಬ್ಬೊಬ್ಬರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ಡಿಡಿನ ಮುಖಾಂತರವಾಗಲಿ ಇಲ್ಲ ಚೆಕ್ನ ಮುಖಾಂತರವಾಗಲಿ ಉತ್ತಮವಾದಂತಹ ಕಾಣಿಕೆಗಳನ್ನು ಕ್ರಿಸ್ತನಿಗಾಗಿ ಕೊಡ್ರಿ. ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳಿಗೆ ನಮ್ಮನ್ನು ನಡೆಸುವಂತಹ ದೈವರಾಗಿದ್ದಾನೆ. ಉತ್ತಮವಾದಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಮಾಡುವವನಾಗಿದ್ದಾನೆ. ಈಗ ಆಗುವ ಹಾಗೆ ಪರಿಶುದ್ಧಾತ್ಮನ ದೇವರ ಸಹಾಯದಿಂದ ನಮ್ಮೆಲ್ಲರ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾ ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳೋಣ. ನಿಮ್ಮ ಕಾಣಿಕೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದ್ರೆ ಸಬ್ಬತ್ ದಿನ ನಾವು ಕಾಣಿಕೆ ಹಾಕುವಂತ ದಿನ, ಅದಕ್ಕೆ ಸಬ್ಬತ್ ದಿನ. ದೇವರಿಗೆ ನಾನು ಕಾಣಿಕೆಯನ್ನು ಕೊಡುವಂತಹ ದಿನ ಸಬ್ಬತ್ ದಿನ. ನಿಮ್ಮ ಕಾಣಿಕೆಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ನಾನು ದೇವರ ಆಜ್ಞೆಯನ್ನು ಪರಿಪಾಲಿಸುವಂತ ದೇವರ ಮಗು ಎಂದು ಈ ಕಾಣಿಕೆಯನ್ನು ಕೊಡುವುದರಲ್ಲಿ ನೀವು ತೋರಿಸಿಕೊಡುತ್ತೀರಾ. ನಿಮ್ಮ ಕಾಣಿಕೆಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ಈ ಕಾಣಿಕೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಅತಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಕೊರೋನಾ ಎಂಬ ರೋಗದಿಂದ ಯಾರ್ಯಾರು ಬರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು. ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ. ಯಾರ್ಯಾರು ಅನೇಕ ರೋಗಗಳಿಂದ ಬಳಲುತ್ತಿದ್ದಾರೋ ಸ್ವಾಮಿ, ವಿಧವಾದಂತಹ ರೋಗಗಳಲ್ಲಿ ಕರ್ತನೆ ಬಿದ್ದಿದ್ದಾರೋ, ಸಿಕ್ಕಿ ಹಾಕಿಕೊಂಡಿದ್ದಾರೋ ಅವರ ಮೇಲೆ ನಿನ್ನ ಗಾಯವುಳ್ಳ ಹಸ್ತವನ್ನು ಚಾಚು. ನಿನ್ನ ವಾಕ್ಯವನ್ನು ಎಂಬಂತೆ ನಿನ್ನ ದೇವದೂತರನ್ನು ಕಳಿಸಿ ಯೇಸುವಿನ ನಾಮದಲ್ಲಿ ವಾಸಿ ಮಾಡು. ಈ ಕ್ಷಣವೇ ಅವರಿಗೆ ಸಂಪೂರ್ಣವಾದ ಆರೋಗ್ಯವು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಬೇಕು. ದೇವರಾತ್ಮ ನಿನಗೆ ಸ್ತೋತ್ರ. ಪವಿತ್ರಾತ್ಮನ ದೇವರ ನಿನಗೆ ಸ್ತೋತ್ರ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕರ್ತನೆ ಶ್ರೇಷ್ಠವಾದದ್ದನ್ನು ನಿನಗೆ ಕಾಣಿಕೆಯಾಗಿ ತಂದಿದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೊಡುವಂತ ಪ್ರತಿಯೊಂದು ಕಾಣಿಕೆಯನ್ನು ನೀನು ಬಲ್ಲಾತನು. ಪ್ರತಿಯೊಂದು ಹೃದಯವು ನಿನಗೆ ಗೊತ್ತುಂಟು ಸ್ವಾಮಿ. ನಿನ್ನ ಗರಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಈ ದಿನ ನೀನು ನಮಗೆ ಬೋಧಿಸಿದ್ದೀಯ. ಉಪವಾಸದ ಜೀವಿತದ ಕಡೆಗೆ ನಾವು ನಡೆಯಬೇಕೆಂದು ನಿನ್ನ ಉದ್ದೇಶ ಉಂಟು, ನಿನ್ನ ಸಂಕಲ್ಪ ಉಂಟು. ಯಾಕೆಂದ್ರೆ ನೀನು ನಮ್ಮನ್ನು ಶ್ರೇಷ್ಠ ವರಗಳಿಂದ ನಮ್ಮ ಆಸೆಯನ್ನು ಪೂರ್ತಿಗೊಳಿಸುವಂತ ದೇವರು, ಹದ್ದಿಗೆ ಬರುವಂತ ಯೌವನವನ್ನು ತಿರುಗಿ ಬರಮಾಡುವಂತ ದೇವರಾಗಿದ್ದೀಯ. ನಿನಗೆ ಸ್ತೋತ್ರ. ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ, ನಮ್ಮನ್ನು ಆಶೀರ್ವಾದ ಮಾಡು. ಸಭೆಗಳಲ್ಲಿ ಆರಾಧನೆ ನಡೆಯುವ ಹಾಗೆ ನೀನು ಕೃಪೆ ಮಾಡು. ಶೀಘ್ರವಾಗಿಯೇ ಕೊರೋನಾ ಎಂಬ ರೋಗವು ಇಡೀ ಪ್ರಪಂಚದಿಂದಲೇ ಇಲ್ಲದ ಹಾಗೆ ಕರ್ತನೆ, ಯಾವ ಮನುಷ್ಯರ ಹೃದಯದಲ್ಲಿ ಆ ಭಯವು ಇಲ್ಲದ ಹಾಗೆ ನಿನ್ನ ಧೈರ್ಯದ ಆತ್ಮವು ಪರಿಶುದ್ಧಾತ್ಮನ ದೇವರ ಪ್ರತಿಯೊಬ್ಬೊಬ್ಬರಲ್ಲಿ ನೆಲೆ ಇರುವ ಹಾಗೆ ನೀನು ಕೃಪೆ ಮಾಡಿ. ನಿನ್ನ ಕನಿಕರ ನಮ್ಮ ಮೇಲೆ ಇರಿಸಿ ನಮ್ಮನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಧೈರ್ಯ ಕೊಳ್ಳುಗಾತ ಮಾನಕ
ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ನೂತನ ಬಲ ಈಗಲೂ ನಿತ್ಯ ನಿರಂತರವೂ ಸದಾ ಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. Hallelujah.